ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ಸೂಪರಾಗಿದ್ದೀನಿ. ಇವತ್ತು ನಾನು ಸಿಂಪಲ್ ಈಸಿಯಾಗಿ ಟೇಸ್ಟಿ ಮಸಾಲ ಪುರಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊತಾ ಇದ್ದೀನಿ. ಏನಪ್ಪ ಇವತ್ತು ಸಡನ್ನಾಗಿ ಮಸಾಲ ಪುರಿ ಅನ್ಕೋತೀರಾ? ಇವತ್ತು ನನ್ನ ತಮ್ಮ ಬಂದಿದ್ದಾನೆ ನನ್ನ ಮಗಳನ್ನ ನೋಡೋಕ್ಕೋಸ್ಕರ. ಅವನಿಗೋಸ್ಕರ ಸ್ಪೆಷಲಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಊಟ ಮಾಡುವ ಬೇಡ. ಈಗ ನಾನು ಅಲ್ಲ ಹೋಗ್ತಿ ಬತ್ತೀಯಾ ಕೇಳು ಮತ್ತೆ ಮಮ್ಮನ ಬೇಡಿ 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 ಅಪ್ಪ. ಇಲ್ಲಿಗೆ ಲಾಲಳ್ಳಿ ಮನೆ ಯಾರ್ದು? ಎಲ್ಗೆ ಎಲ್ಗೆ ಲಾಲಳ್ಳಿ ಮನೆ ಯಾರ್ದು? ಸರಿ, ಊಟ ಮಾಡ್ಕೊಂಡು ಹೋಗಿ ಆಯ್ತಾ. ನೀವು ಮಾಡಬೇಡಿ, ಮಾವ ಮಾಡಲಿ. ಎಲ್ಗೆ ಲಾಲಳ್ಳಿ ಮನೆ ಯಾರ್ದು? ನಂದಲ್ಲ ನಂದಲ್ಲ. ಮೂವತ್ತೇಳು ಮತ್ತೆ ಲಾಲಳ್ಳಿ ಮನೆ ಯಾರ್ದು? ನಿಂದು. ಬರಲ್ಲ. ನನ್ನ ಮಗಳಿಗಂತೂ ಅವ್ರ ಮಾವನ ಕಂಡ್ರೆ ತುಂಬ ಇಷ್ಟ. ಯೂಶ್ವಲಿ ನನ್ನ ಮಗಳೇ ಅಂತಲ್ಲ, ಎಲ್ಲ ಮಕ್ಕಳಿಗೂ ಕೂಡ ಅವ್ರ ಸೋದರ ಮಾವನ ಕಂಡ್ರೆ ತುಂಬ ಅಂದರೆ ತುಂಬ ಇಷ್ಟ. ಅವನಂತೂ ಅವಳು ಊಟನೇ ಮಾಡಲಿಕ್ಕೆ ಬಿಡ್ತಾಯಿಲ್ಲ. ನೋಡಿ, ಅಲ್ಲಿ ತಟ್ಟೆಗೆ ನಾನು ಅನ್ನ ಹಾಕಿಟ್ಟಿದ್ರು ಕೂಡ ಅವನಿಗೆ ಊಟ ಮಾಡಲಿಕ್ಕೆ ಬಿಡ್ತಾಯಿಲ್ಲ. ಬನ್ನಿ ಹೋಗೋಣ, ಲಾಲಳ್ಳಿಗೆ ಹೋಗೋಣ ಅಂತ ಅವಳ ಜೊತೆ ಆಟ ಆಡ್ಕೊಂಡು ಕೂತಿದ್ದಾಳೆ. ಇವನು ಕೂಡ ಅವಳ ಜೊತೆನೇ ಆಟ ಆಡ್ಕೊಂಡಿದ್ದಾಳೆ. ಅವಳು ಯಾರನ್ನೂ ಕೇಳಲ್ಲ, ಕಾಲ್ ಮಾಡಿದ್ರೆ ಬರೀ ಮಾವ 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 ಅಂತ ಕೇಳ್ತಾಳೆ. ಬನ್ನಿ ಇವಾಗ ಮಸಾಲೆ ಪುರಿ ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಅಂತ ತೋರಿಸ್ಕೊತೀನಿ. ನಾನು ಇಲ್ಲಿ ಬಟಾಣಿ ಮತ್ತು ಆಲೂಗೆಡ್ಡೆನ 1-2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಬಟಾಣಿನ ನಾನು ಇಲ್ಲಿ ಬೆಳಗ್ಗೆನೇ ನೆನೆ ಹಾಕಿದ್ದೆ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ. ಸ್ವಲ್ಪ ಕ್ಯಾರೆಟ್ ತುರಿ, ಒಂದೇ ಒಂದು ಟೊಮೆಟೊ ಮತ್ತು ಆನಿಯನ್ 1-2. ಇದು ಏನಕ್ಕೆ ಅಂದರೆ ನಾವು ಕೋಟಿಂಗ್ ಮಾಡಲಿಕ್ಕೋಸ್ಕರ. ನೆಕ್ಸ್ಟು ಮಿಕ್ಸರ್ಗೆ ಏನೇನು ಬೇಕು ಅಂತಂದರೆ ಒಂದೇ ಒಂದು ಟೊಮೆಟೊ, 2 ಚಿಲ್ಲಿ ಆ್ಯಂಡ್ 1-2 ಆನಿಯನ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಜೀರಿಗೆ, 1-2 ಕಾಳು ಮೆಣಸು, ಒಂದು ಸ್ವಲ್ಪ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಅನಾನಸ್ ಹೂವು. ಇಷ್ಟನ್ನು ನಾವು ಗ್ರೈಂಡ್ ಮಾಡೋಕ್ಕೆ ತೊಗೊತೀವಿ. ನೆಕ್ಸ್ಟ್ ಫ್ರೈಯಿಂಗಿಗೆ ಏನು ಬೇಕು ಅಂತಂದರೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಚಾಟ್ ಮಸಾಲ, ಹಳದಿ ಪೌಡರು, ಗರಂ ಮಸಾಲ ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಗ್ರೈಂಡ್ ಮಾಡಲಿಕ್ಕೆ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ನಮಗೆ ಅಷ್ಟು ಆ ಥರ ಬೇಯಬೇಕು ಬಟಾಣಿ, ಆವಾಗ ಮಾತ್ರ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು 1-2 ಪೀಸಷ್ಟು ಪೊಟ್ಯಾಟೊ ಮತ್ತು ಒಂದು ಸ್ವಲ್ಪ ಆಲೂಗೆಡ್ಡೆ ಎತ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಮಸಾಲೆಗೆ ಮೇಲ್ಗಡೆ ಹಾಕ್ಲಿಕ್ಕೋಸ್ಕರ. ಅದು ಬಾಯಿಗೆ ಸಿಗ್ತಾಯಿದ್ರೆ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಆ ರೀಸನ್ಗೋಸ್ಕರ ಇಲ್ಲಿ ನಾನು ಸ್ವಲ್ಪ ಬಟಾಣಿ ಎತ್ಕೊತಾ ಇದ್ದೀನಿ. ನನ್ನ ತಮ್ಮ ಬರ್ತಾನೆ ಅಂತ ಗೊತ್ತಿತ್ತು, ಅದಕ್ಕೆ ಪ್ಲ್ಯಾಂಡಾಗೆ ಮಾಡ್ಕೊಂಡಿದ್ದೆ ನಾನು ಮಸಾಲೆ ಪುರಿ ಮಾಡ್ಕೊಬೇಕು ಅಂತಲೇ. ಅವನಿಗೆ ಯೂಶ್ವಲಿ ಬೋಂಡ ಬಜ್ಜಿ ಅದೆಲ್ಲದಕ್ಕಿಂತ ಈ ಥರ ಐಟಮ್ಸರೇ ಸ್ವಲ್ಪ ತಿಂತಾನೆ. ಹಾಗಾಗಿ ಇಲ್ಲಿ ನಾನು ಅದನ್ನೇ ಮಾಡ್ಕೊಂಡಿದ್ದೀನಿ. ಅವ್ನು ಬಂದಾಗೆಲ್ಲ ಏನಾದರೂ ಹೊಸ ಡಿಶ್ ಮಾಡೋಣ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಅವನ್ನ ಕೇಳಿಬಿಟ್ಟು ಆಮೇಲೆ ನಾನು ಇದೇ ಡಿಶ್ ಮಾಡ್ತಾಯಿದ್ದೀನಿ, ಆಗ ಬ್ಲಾಗ್ ಕೂಡ ಆಗುತ್ತೆ ಅಂತ. ನೆಕ್ಸ್ಟು ಅದೆಲ್ಲ ಎತ್ತಿಟ್ಕೊಂಡು ಆದಮೇಲೆ ಬಟಾಣಿ ಮತ್ತು ಆಲೂಗೆಡ್ಡೆನ ಸ್ವಲ್ಪ ನಾವು ಸ್ಮ್ಯಾಶ್ ಮಾಡ್ಕೊಬೇಕು. ತುಂಬ ಸಣ್ಣಗೆ ಸ್ಮ್ಯಾಶ್ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀರೋ ಮಸಾಲೆ ಕನ್ಸಿಸ್ಟೆನ್ಸಿ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ಈ ಥರ ಸ್ಮ್ಯಾಶ್ ಮಾಡಿಟ್ಕೊತಾ ಇದ್ದೀನಿ. ಸೊ ಇವಾಗ ಸ್ಮ್ಯಾಶ್ ಆಯಿತು, ನಾನು ಇದನ್ನು ಪಕ್ಕಕ್ಕೆ ಇಡ್ತಾಯಿದ್ದೀನಿ. ನೆಕ್ಸ್ಟು ನಾವು ಮಸಾಲೆ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ರುಬ್ಕೊಬೇಕು. ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಕಡಾಗೆ. ಅದಕ್ಕೆ ಸ್ವಲ್ಪ ಆನಿಯನ್ನು ಮತ್ತು ಮೆಣಸಿನ್ಕಾಯಿ. ನಾನು ಆಗಲೇ ಜಿಂಜರ್ ಗಾರ್ಲಿಕ್ನ ಮರ್ತೇ ಹೋಗಿದ್ದು ತೋರಿಸ್ಲಿಕ್ಕೆ. ಅದಕ್ಕೆ ಫ್ರೈ ಮಾಡಬೇಕಾದ್ರೆ ನನಗೆ ನೆನಪಾಯಿತು, ಅದಕ್ಕೋಸ್ಕರ ಇವಾಗ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಅದು ಹಾಕ್ಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಅಥವಾ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ.
ತುಂಬ ಜಾಸ್ತಿ ಏನು ಫ್ರೈ ಮಾಡಬೇಡಿ, ಅದು ಒಟ್ಟಿನಲ್ಲಿ ಟ್ರಾನ್ಸ್ಪರೆಂಟ್ ಆಗಬೇಕು. ಅದೆಲ್ಲ ಆದಮೇಲೆ ನಾನಿಲ್ಲಿ ಮಸಾಲ ಐಟಮ್ಸ್ ತೊಗೊಂಡಿದ್ದೀನಿ ಅಲ್ವಾ, ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು, ಜೀರಿಗೆ ಇದೆಲ್ಲನೂ ನಾವು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಮೆಣಸು ಮತ್ತು ಜೀರಿಗೆ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗೇ ಇರುತ್ತೆ, ಎನ್ಹಾನ್ಸ್ ಆಗುತ್ತೆ ಟೇಸ್ಟು. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಒಳ್ಳೆಯದು ಕೂಡ ಹೆಲ್ತ್ಗೆ. ಅದನ್ನ ಹಾಕ್ಕೊಂಡು 1-2 ಮಿನಿಟ್ಸ್ ನಾನು ಹಂಗೆ ಬಾಡಿಸ್ಕೊತಾ ಇದ್ದೀನಿ. ಈಗ ಒಂದೇ ಒಂದು ಟೊಮೆಟೊ ತೊಗೊತಾ ಇದ್ದೀನಿ. ನಿಮ್ಮಲ್ಲಿ ಆಮ್ಚೂರ್ ಪೌಡರ್ ಇದ್ದರೆ ಅದನ್ನೇ ಹಾಕ್ಕೊಬೋದು. ನಾನು ಆಮ್ಚೂರ್ ಪೌಡರ್ನ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ಒಂದು ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಎರಡರಲ್ಲೂ ಕೂಡ ಹುಳಿ ಅಂಶ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಒಂದೇ ಒಂದು ಟೊಮೆಟೊ ಹಾಕ್ಕೊಳ್ಳಿ ಸಾಕು. ಈಗ ಟೊಮೆಟೊ ಚೆನ್ನಾಗಿ ಬೇಯೋ ತನಕ ನಾವು ಅದರೊಳಗಡೆನೇ ಫ್ರೈ ಮಾಡೋಕ್ಕಾಗುತ್ತೆ. ಅದು ತುಂಬ ಸಾಫ್ಟ್ ಆಗಬೇಕು ಟೊಮೆಟೊ. ಅದು ಒಂದಕ್ಕೊಂದು ಈರುಳ್ಳಿ, ಟೊಮೆಟೊ, ನಾನು ಹಾಕಿರೋ ಮಸಾಲೆ ಎಲ್ಲ ಕೂಡ ಸಾಫ್ಟ್ ಆದಮೇಲೆ ನಾವು ಅದನ್ನು ಫ್ಲೇಮ್ನ ಆಫ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಫ್ಲೇಮ್ನ ಆಫ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಮ್ಮಿ ತೊಗೊಂಡು ಪುದೀನ ಸೊಪ್ಪನ್ನ ಜಾಸ್ತಿ ತೊಗೊಂಡಿದ್ದೀನಿ, ಬಿಕಾಸ್ ಆಫ್ ಫ್ಲೇವರ್ ಆ್ಯಂಡ್ ಕಲರ್ಗೋಸ್ಕರ ಅಷ್ಟೇ. ನಾನಿಲ್ಲಿ ಗ್ರೀನ್ ಮಸಾಲೆ ಮಾಡ್ತಾ ಇರೋದ್ರಿಂದ ಸೊಪ್ಪುಗಳ್ನ ಸ್ವಲ್ಪ ಚೆನ್ನಾಗಿ ಹಾಕ್ಕೊತಾ ಇದ್ದೀನಿ. ನೋಡಿ ಈಗ ಅಷ್ಟು ಫ್ರೈ ಆಗಿದೆ. ಅದಾದಮೇಲೆ ಫ್ಲೇಮ್ ಆಫ್ ಆದಮೇಲೆ ನಾವು ಸೊಪ್ಪುಗಳ್ನ ಹಾಕ್ಕೊಬೇಕು, ಏಕೆಂದರೆ ಫ್ಲೇಮಲ್ಲಿದ್ದರೆ ಸೊಪ್ಪು ಕೂಡ ಬೆಂದೋಗಿ ಅದ್ರ ಕಲರ್ನ ನಮಗೆ ಬಿಡೋದಿಲ್ಲ. ಅದಕ್ಕೋಸ್ಕರ ಫ್ಲೇಮ್ ಆಫ್ ಆದಮೇಲೆ ಹೆಂಗಿದ್ರೂ ಕಾದಿರುತ್ತೆ ಅಲ್ವಾ, ಅದರೊಳಗಡೆನೇ ನಾವು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಸೊ ಫ್ರೈ ಆದಮೇಲೆ ಸ್ವಲ್ಪ ಅದು ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ತಣ್ಣಗಾಗಿದೆ, ಅದಕ್ಕೋಸ್ಕರ ನಾನು ಇಲ್ಲಿ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಂದೇ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು, ಜಾಸ್ತಿ ನೀರು ಅವಶ್ಯಕತೆ ಏನಿರಲ್ಲ. ನಮಗೆ ಇದೇನು ತೆಳ್ಳಗೆ ಬೇಡ, ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಸೊ ಇದು ಗ್ರೈಂಡ್ ಆಗಿದೆ ನೋಡಿ, ಈ ರೀತಿ ಕಾಣಬೇಕು. ನಾನಿಲ್ಲಿ ಗ್ರೀನ್ ಮಸಾಲ ಮಾಡ್ತಾ ಇರೋದ್ರಿಂದ ಗ್ರೀನ್ ಕಲರೇ ಬಂದಿದೆ. ನೆಕ್ಸ್ಟು ಅದೇ ಫ್ರೈಯಿಂಗ್ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಬೇಕು. ಅದು ಹಾಕ್ಕೊಂಡು ಎಣ್ಣೆ ಬಿಸಿ ಆದ ತಕ್ಷಣ ನಾನು ತೋರಿಸಿರುವಂತಹ ಮಸಾಲ ಪೌಡರ್ಸ್ಗಳನ್ನ ಎಲ್ಲ ಆಯಿಲಲ್ಲಿ ಫಸ್ಟ್ ಫ್ರೈ ಮಾಡಬೇಕು. ಇದರಿಂದ ಆ ಮಸಾಲ ಪೌಡರು ಅಲ್ಲಿರೋ ಕಲರ್ ಕೂಡ ಬಿಡುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನಾವು ಎಲ್ಲ ಹಾಕಾದ್ಮೇಲೆ ಈ ಮಸಾಲ ಪೌಡರ್ ಹಾಕಿದ್ರೆ ಟೇಸ್ಟ್ ವೈಸ್ ಅಷ್ಟು ಚೆನ್ನಾಗಿರಲ್ಲ. ಫಸ್ಟ್ ಆಯಿಲಲ್ಲಿ ಒಂದು 5 to 6 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಮಾತ್ರ ಇದು ಮಸಾಲೆ ನಮಗೆ ತುಂಬ ಫ್ಲೇವರ್ ಆ್ಯಂಡ್ ಟೇಸ್ಟ್ಫುಲ್ಲಾಗಿ ಬರುತ್ತೆ. ಸೊ ಇದು ಫ್ರೈ ಆಯಿತು. ಇದಕ್ಕೆ ನಾನು ಫಸ್ಟು ರುಬ್ಬಿರುವಂತಹ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಇಷ್ಟು ಡ್ರೈ ಪೇಸ್ಟ್ ಇರಬೇಕು. ಇದನ್ನು ಹಾಕ್ಕೊಂಡು ಮಸಾಲದಲ್ಲಿರೋ ಎಣ್ಣೆ ಮತ್ತು ನಾನು ಹಾಕಿರೋ ಪೇಸ್ಟ್ ಇಷ್ಟು ಕೂಡ ಒಂದಕ್ಕೊಂದಿಗೆ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನಾನು ನೀರು ಹಾಕ್ಕೊಳ್ದೆ ಫ್ರೈ ಮಾಡ್ಕೊತಾ ಇದ್ದೀನಿ. ಆ ಮಸಾಲೆ ಮತ್ತು ಆ ಪೇಸ್ಟು ಎರಡೂ ಕೂಡ ಒಂದಕ್ಕೊಂದು ಮಿಕ್ಸ್ ಆದಮೇಲೆ ತುಂಬ ಚೆನ್ನಾಗಿರುತ್ತೆ. ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ನಾವಿಲ್ಲಿ ಫ್ರೈ ಮಾಡಬೇಕಾಗುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಏನಾದರೂ ತಪ್ಪರೆ ಏನಾದರೂ ಕರೆಕ್ಟ್ ಮಾಡ್ಕೋಬೇಕಾದ್ರೆ ಪ್ಲೀಸ್ ನನಗಾಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇದೆಲ್ಲ ಆಗಿದೆ. ಇದಕ್ಕೆ ಈಗ ನಾನು ಮಿಕ್ಸರ್ ಒಳಗಡೆ ಸ್ವಲ್ಪ ವಾಟರ್ನ ಸೇರಿಸ್ಕೊಂಡು ಅದೇ ಪ್ಯಾನ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ಅದೀಗ ಕುದಿಬೇಕು. ಕುದ್ದಾದಮೇಲೆ ನಾನು ಇಟ್ಕೊಂಡಿರೋಂಥ ಪೊಟ್ಯಾಟೊ ಇರುತ್ತಲ್ಲ, ಅದನ್ನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಅದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಆಗಾಗ ಅಲ್ಲಲ್ಲಿ ಪೊಟ್ಯಾಟೊ ಸಿಕ್ಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಆ ರೀಸನ್ಗೋಸ್ಕರ ನಾನು ಇಲ್ಲಿ ಪೊಟ್ಯಾಟೊ ಹಾಕ್ಕೊಂಡಿದ್ದೀನಿ. ಸೊ ಇದು ಒಂದೊಂದೇ ಬಬಲ್ ಬರ್ತಾ ಇದೆ. ಸೊ ಇದು ಕುದೀತಾ ಇದೆ. ಇದು ಆದಮೇಲೆ ನಾವು ಇದಕ್ಕೆ ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಬಟಾಣಿ ಮತ್ತು ಆಲೂಗೆಡ್ಡೆ, ಅದರಲ್ಲಿ ಹಾಫ್ ಪೋರ್ಷನ್ ಮಾತ್ರ ಹಾಕ್ಕೊತಾ ಇದ್ದೀನಿ. ಬಿಕಾಸ್ ಹಾಫ್ ಪೋರ್ಷನ್ನ ನಾನು ಮಿಕ್ಸಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ನಮಗೆ ಅದು ಸ್ವಲ್ಪ ಸಣ್ಣ ಪೇಸ್ಟ್ ಆಗಿರಬೇಕು, ಅದಕ್ಕೋಸ್ಕರ ನಾನು ಹಾಫ್ ಇಲ್ಲಿ ಮಿಕ್ಸರ್ ಮಾಡ್ಕೊತಾ ಇದ್ದೀನಿ. ಅದನ್ನ ಆಮೇಲೆ ಹಾಕಬೇಕು. ಒಟ್ಟಿಗೆ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಫಸ್ಟ್ ಹಾಕಿರ್ತೀವಲ್ಲ ದಪ್ಪ ಇರುತ್ತಲ್ಲ ಬಟಾಣಿ ಆಲೂಗೆಡ್ಡೆ, ಅದು ಒಂದಕ್ಕೊಂದು ಅಷ್ಟು ಮಿಕ್ಸ್ ಆಗಲ್ಲ. ಇದೆಲ್ಲ ಆಗಿ ಒಂದು ಕುದ್ದು ಆದಮೇಲೆ ನಾನಿಲ್ಲಿ ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ.
ಇದನ್ನು ತುಂಬ ಗಡಿಬಿಡಿಲಿ ಮಾಡಬಾರ್ದು, ಏಕೆಂದರೆ ಟೇಸ್ಟ್ ಹಾಳಾಗಿಬಿಡುತ್ತೆ. ನಿಧಾನಕ್ಕೆ ಪೇಷನ್ಸಿಂದ ಮಾಡಬೇಕು. ಬಟ್ ಹಾಫ್ ಅವರಲ್ಲಿ ಬೇಗ ರೆಡಿ ಆಗುತ್ತೆ ಇದು. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಯಾವುದೇ ನೀರು ಹಾಕಿಲ್ಲ. ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಮಸಾಲ, ಇದನ್ನು ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಇದು ಸ್ವಲ್ಪ ಥಿಕ್ನೆಸ್ ಕೊಡುತ್ತೆ, ಹಾಗೆ ಟೇಸ್ಟಾಗೂ ಇರುತ್ತೆ, ಅದಕ್ಕೋಸ್ಕರ. ಈಗ ಕುದಿ ಬರ್ತಾ ಇದೆ. ಕುದಿ ಬಂದಾದಮೇಲೆ ನಾವು ಟೇಸ್ಟ್ ನೋಡ್ಕೊಬೇಕು, ಉಪ್ಪು ಕರೆಕ್ಟಾಗಿದೆಯಾ ಅಂತ. ನಾನು ಕೂಡ ಇಲ್ಲಿ ಟೇಸ್ಟ್ ನೋಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಮಸಾಲೆ ಎಷ್ಟು ಚೆನ್ನಾಗಿದೆ ಅಂತ. ಹೊರಗಡೆ ನಾವು ತಿನ್ನೋದ್ರ ಬದಲು ಅದೇ ಅಮೌಂಟ್ಗೆ ಮನೇಲಿ ಇಂಗ್ರೀಡಿಯೆಂಟ್ಸ್ನೆಲ್ಲ ತಗೊಂಡು ನಾವು ಮಾಡ್ಕೊಂಡು ತಿಂದರೆ ಹೆಲ್ತ್ಗೂ ಕೂಡ ಒಳ್ಳೆಯದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಈಗ ಇದು ಆಗಿದೆ. ಒಂದೆರಡು ಕುದ್ದ ಆದಮೇಲೆ ಇದು ಸ್ಟವ್ ಆಫ್ ಮಾಡಿ ನಾವು ಪಕ್ಕಕ್ಕೆ ಇಡಬೇಕು. ನನ್ನ ತಮ್ಮಂಗಂತೂ ತುಂಬ ಇಷ್ಟ ಆಯಿತು ನಾನು ಮಾಡಿರೋ ಮಸಾಲೆ. ಹಾಗೆ ನಮ್ಮನೆ ಕೂಡ ಎಲ್ಲ ಇಷ್ಟಪಟ್ಟು ತಿಂದರು, ಚೆನ್ನಾಗಿದೆ ಅಂತ ಹೇಳಿ. ನೀವು ನೋಡ್ತಾ ಇರ್ಬೋದು ಹೊರಗಡೆ ಸ್ಟ್ರೀಟ್ ಸೈಡಲ್ಲಿ ಯಾವ ಥರ ಸಿಗುತ್ತೆ ಕಲರು ಅಥವಾ ಕನ್ಸಿಸ್ಟೆನ್ಸಿ ಎರಡೂ ಕೂಡ ಹಾಗೇ ಇದೆ ನಾವು ಮನೇಲಿ ಮಾಡುವಂಥ ಮಸಾಲೆ. ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಇತ್ತು ಮಸಾಲೆ, ಇಷ್ಟ ಆಯಿತಾ ಅಂತ ಹೇಳಿ ಪ್ಲೀಸ್. ಆ್ಯಂಡ್ ನನ್ನ ಕುಕ್ಕಿಂಗ್ ಕೂಡ ಆಗಾಗ ಮಾಡ್ತಾ ಇರ್ತೀನಿ ವೀಡಿಯೋಸಲ್ಲಿ. ಪ್ಲೀಸ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಹೇಳಿ, ಕುಕ್ಕಿಂಗ್ ಜಾಸ್ತಿ ತೋರಿಸ್ಬೋದಾ ಅಥವಾ ನಿಮಗೂ ಯೂಸ್ಫುಲ್ ಆಗ್ತಿದೆಯಾ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ನನಗೆ ಮಾಮೂಲಿ ಪೂರಿ ಸಿಗಲಿಲ್ಲ, ಅದನ್ನೆಲ್ಲ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ನಾನು ಇಲ್ಲಿ ಈ ಪುರಿನೇ ನಾನು ಇಲ್ಲಿ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಏನು ವೇರಿಯೇಟ್ ಆಗಿರಲಿಲ್ಲ, ಟೇಸ್ಟ್ ಮಾತ್ರ ಚೆನ್ನಾಗೇ ಇತ್ತು. ಟೇಸ್ಟ್ ಏನಿದ್ರೂ ನಾವು ಮಾಡುವಂತಹ ಮಸಾಲೆ ಮತ್ತು ಅದ್ರ ಮೇಲೆ ಹಾಕೋ ಸ್ಟಫಿಂಗ್ಸ್ ಮೇಲೆ ಇರುತ್ತೆ. ಇಲ್ಲಿ ನಾನು ಈ ಪುರಿಗಳನ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಈ ಪುರಿ ನಾವು ಏನೂ ಹಾಕ್ಕೊಳ್ದೆ ಬರೀ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ನಾವು ಎಣ್ಣೆಲಿ ಹಾಕೋದ್ಕಿಂತ ಮುಂಚೆ ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿಡಬೇಕು, ಆವಾಗ ಅದು ಎಣ್ಣೆನ ಜಾಸ್ತಿ ಕನ್ಸ್ಯೂಮ್ ಮಾಡಲ್ಲ. ನಾವು ಡೈರೆಕ್ಟ್ ಎಣ್ಣೆಗೆ ಹಾಕಿದ್ರೆ ಆಯಿಲ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ. ಹಾಗಾಗಿ ನಾನು ಇದನ್ನು ಬಿಸಿಲಲ್ಲಿ ಒಣಗಿಸಿ ಸ್ಟೋರ್ ಮಾಡೇ ಇಟ್ಕೊಂಡಿದ್ದೆ, ಹಾಗಾಗಿ ಇದು ಎಣ್ಣೆ ಜಾಸ್ತಿ ತಗೊತಾ ಇಲ್ಲ. ಈಗ ಪೂರಿಗಳು ಕೂಡ ರೆಡಿಯಾಗಿದೆ. ನೆಕ್ಸ್ಟು ಈಗ ನಾವು ಸ್ಟಫಿಂಗ್ ಮಾಡುವ. ಈ ಪೂರಿ ನಾನು ಕರಿತಾ ಇದ್ದಾಗಲೇ ನನ್ನ ಮಗಳು ಒಂದೊಂದು ಅಂತ ತಿನ್ಕೊತಾನೆ ಇದ್ಲು. ಚೆನ್ನಾಗಿದೆಯಮ್ಮ ಇನ್ನೊಂದು ಕಡಿ ಅಂತ ತಿನ್ಕೊತಾ ಇದ್ಲು. ಅಷ್ಟು ಟೇಸ್ಟಾಗೂ ಇರುತ್ತೆ. ನೆಕ್ಸ್ಟ್ ಈಗ ಸರ್ವಿಂಗ್ ಮಾಡ್ತಾಯಿದ್ದೀನಿ. ಮಾಮೂಲಿ ಯೂಶ್ವಲಿ ಎಲ್ಲರಿಗೂ ಗೊತ್ತಿರೋ ಮೆಥಡಲ್ಲೇ ನಾನು ಕೂಡ ಸರ್ವ್ ಮಾಡ್ತಾ ಇರೋದು. ಒಂದು ಪ್ಲೇಟಿಗೆ ಪೂರಿಗಳನ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 5 to 6 ಪೂರಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಅದ್ರ ಮೇಲೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಸ್ವಲ್ಪ ಬಟಾಣಿ, ನಾನು ಆಗಲೇ ಎತ್ತಿಟ್ಕೊಂಡಿರೋ ಸ್ವಲ್ಪ ಪೊಟ್ಯಾಟೊ, ಅದಾದಮೇಲೆ ಮಸಾಲೆ ಹಾಕ್ಕೊಂಡು ಅದ್ರ ಮೇಲೆ ನಾನಿಲ್ಲಿ ಎಕ್ಸ್ಟ್ರಾ ಏನು ಹಾಕ್ತಾಯಿದ್ದೀನಿ ಅಂದರೆ ದಾಳಿಂಬೆ ಹಣ್ಣು ಹಾಕ್ಕೊತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಸೇವ್ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ. ಈ ಚಳಿಗೆ ಈ ಥರ ಮನೇಲೇ ಮಸಾಲೆ ಪುರಿ ಮಾಡ್ಕೊಂಡು ತಿಂದರೆ ಆಹಾ ಸ್ವರ್ಗ ಅಂತಲೇ ಹೇಳ್ಬೋದು. ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಬನ್ನಿ ನನ್ನ ತಮ್ಮನ ಕೇಳೋಣ. ಸೊ ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇರುತ್ತೆ. ಆ್ಯಂಡ್ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆಗ ನಮಗೂ ಗೊತ್ತಾಗುತ್ತೆ ನಿಮ್ಮ ಟೇಸ್ಟ್ ಯಾವ ಥರ ಇರುತ್ತೆ, ನಾನು ಯಾವ ಥರ ವೀಡಿಯೋ ಮಾಡಿದ್ರೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ನೋದು ನನಗೂ ಗೊತ್ತಾಗುತ್ತೆ. ಆ್ಯಂಡ್ ಏನಂದರೆ ವ್ಯೂಸ್ ತುಂಬ ಹೋಗ್ತಾಯಿದೆ, ಕಮೆಂಟ್ಸು ಬರ್ತಾಯಿಲ್ಲ ಆ್ಯಂಡ್ ಸಬ್ಸ್ಕ್ರಿಪ್ಷನ್ನು ಏನು ಆಗ್ತಾಯಿಲ್ಲ. ಪ್ಲೀಸ್ ಕಮೆಂಟ್ ಮಾಡಿ. ಏನಾದರೂ ತಪ್ಪಿದರೆ ಆವಾಗಲೇ ಹೇಳಿ. ನಾನು ಈಗ ಹೊಸ್ದಾಗಿ ಚಾನಲ್ ಓಪನ್ ಮಾಡಿರೋದ್ರಿಂದ ನಮಗೆ ಅಷ್ಟೊಂದು ಗೊತ್ತಿರಲ್ಲ ಆ್ಯಂಡ್ ಪ್ರಾಪರ್ ಕೂಡ ಇರಲ್ಲ. ನೀವು ನಿಮ್ಮ ಅಭಿಪ್ರಾಯನ ನಮ್ಗೆ ಹೇಳಿದ್ರೆ ನೆಕ್ಸ್ಟ್ ಟೈಮ್ ವೀಡಿಯೋನ ನಾವು ಕರೆಕ್ಟ್ ಮಾಡಿಕೊಂಡು ನೋಡಲಿಕ್ಕೆ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ರೆಡಿಯಾಗಿದೆ. ಬನ್ನಿ ನನ್ನ ತಮ್ಮಂಗೂ ಮತ್ತು ನನ್ನ ಮಗಳಿಗೂ ಕೊಡೋಣ, ಇಷ್ಟ ಆಗುತ್ತಂತ ನೋಡೋಣ. ನನ್ನ ಮಗಳಿಗೆ ಆ ಬೌಲಲ್ಲಿ ಸರ್ವ್ ಮಾಡಿಕೊಡ್ತಾ ಇದ್ದೀನಿ. ನೋಡೋಣ ಹೇಗಿದೆ. ಜಶ್ವಿ ಅವರೇ
ಹೇಗಿದೆ ಪಾನಿಪುರಿ? ತಿಂದೇ ಇಲ್ಲ ಆಗ್ಲೇ ಸೂಪರಾ? ಚೆನ್ನಾಗಿದ್ಯಾ? ಮಸಾಲೆ ಬೇಕಾ? ತಿನ್ನಿ ಯಶಸ್ವಿ ಅವ್ರು ಹೇಳಿ. ಹೇಗಿದೆ ಬಂಗಾರಿ? ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.